Hello guys, welcome back to my YouTube channel or my or ಓಕೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ನಂದಿ ಬೆಟ್ಟಕ್ಕೆ ಬಂದಿದ್ದೇವೆ. ಬೆಳಗ್ಗೆನೇ ಬಂದಿದ್ದೀವಿ, ಬಂದು ಕುತ್ಕೊಂಡಿದ್ದೀವಿ. ನಿದ್ದೆ ಇಲ್ಲ, ಓನ್ಲಿ 3 hours ಅಷ್ಟೇ ನಿದ್ದೆ ಮಾಡಿರೋದು. ಸೇಮ್. ಎಷ್ಟು ಕ್ರೇಜ್ ಇತ್ತು, ಬರಬೇಕು, ಚೆನ್ನಾಗಿತ್ತು. ಆ್ಯಕ್ಚುಲಿ ಫಾಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ ಅಷ್ಟೇ. ಆಯಿತಾ? ಇದು ವಿಡಿಯೋ ತುಂಬ ದಿನ ಆದಮೇಲೆ ಬಂದಿದೆ. ಸ್ಪೆಷಲಿ ರಿಕ್ವೆಸ್ಟ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್. ಅದಕ್ಕೆ ಇದು ಭಾಳ ದಿನ ಆದಮೇಲೆ ವಿಡಿಯೋ ಬರ್ತಾಯಿದೆ ಇವತ್ತು. ಅದಕ್ಕೆ ನಿಮಗೋಸ್ಕರ ನಾವು ನಂದಿ ಹಿಲ್ಸಿಗೆ ಬಂದಿದ್ದೀವಿ. ನೋಡಿ, ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಕಂಟೆಂಟ್ಗೋಸ್ಕರ. ಓಕೆ ಗೈಸ್, ಕೀಪ್ ವಾಚಿಂಗ್. ಗೈಸ್, ಮಂಗ್ಯ ನೋಡಿ ಗೈಸ್, ಇಲ್ಲಿ ಎಷ್ಟು ಮಂಗ್ಯ ಇದೆ. ಬರೇ ಮಂಗ್ಯಗಳಿದ್ದಾವೆ ಇಲ್ಲಿ. ಎಲ್ಲಿ ನೋಡ್ತೀರಿ ಅಲ್ಲಿ? ಇದಕ್ಕೊಂದು ಬಾಲನೇ ಇಲ್ಲ. ನೋಡಿದೆ, ಇದು ಬಾಲ ಇಲ್ಲಲೇ ನಿಕ್ಕತ್ ನೋಡಿಲ್ಲ ಪಾಪ. ಇದು ಎಲ್ಲಿ ಕೆರಿತೈತಿ? ಮೀನುಗಳನ್ನು ನೋಡಿ, ವೆರೈಟೀಸ್ ಆಫ್ ಮೀನು. ಏನಿಲ್ಲ, ಬರೀ ಫಾಗ್ ಕಾಣ್ತಿದೆ ಅಷ್ಟೇ. ಅಡ್ಡ ಬಂತಲ್ಲ ಮೇಡಮ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. Eternity later. Hello guys, ಗುಡ್ ಮಾರ್ನಿಂಗ್. ಬಟ್ ನನಗೆ ಗುಡ್ ನೈಟ್ ಇವಾಗ. ಇವಳು ನೈಟ್ ಶಿಫ್ಟ್ ಮುಗಿಸ್ಕೊಂಡ್ತಾಳೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು. ಎಲ್ಲರೂ ಹೇಗಿದ್ದೀರಾ? ಯೂಟ್ಯೂಬ್ ಚಾನಲ್. ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್, ದಿಸ್ ಲೇಕ್, ದಿಸ್ ಲೇಡಿ ಆ್ಯಂಡ್ ಮೀ, ಅಷ್ಟೇ. ಸೊ ಹಂಗೆ ನಂದು ಇವತ್ತು ರಜೆ ಇತ್ತಲ್ಲ, ಇವ್ರದ್ದು ಇವತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಡ್ಬಿಡಾಳೆ. ಹಾಗೆ ಬಂದು ಹಾಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಅಭಿಮಾನಿ ಬಂಧುಗಳು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ನಮ್ಮ ವ್ಲಾಗ್ಸ್. ಅದಕ್ಕೆ ಸೊ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಓಕೆ, ಹೇಳಿ ಮೇಡಮ್, ಟಾಕ್ ಸಮಥಿಂಗ್. ನೀನು ಹೇಳಿ. ಹೇಳ್ತೀರಾ? ಆರಾಮಾ? ಮಾರ್ನಿಂಗ್ ನಾಷ್ಟ ಮಾಡಿಕೊಂಡು. ಇದು ವಿಡಿಯೋ ಕಾಲ, ಇದು ಆರಾಮ ಅಂತ. ವಿಡಿಯೋ ಕಾಲ್ ಅಂದರೆ ಮತ್ತೆ ಕೇಳಬಾರ್ದು ಅವ್ರಿಗೆ ಆರಾಮಿದೆ. ಓಕೆ, ಕೇಳಿ ಕೈನಲ್ಲಿ ಅಂತ ಫೋನ್ ಹಿಡ್ಕೊಂಡು. ಓಕೆ ಗೈಸ್, ನಾವು ತಿರ್ಗಾಡ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ಬಿ ವಿತ್ ಅಸ್. ಇಲ್ಲಿ ಬಂದರೆ ಒಂದು ಏನಂದರೆ, ಹೆಲಿಕಾಪ್ಟರ್ನ ಹತ್ತಿರದಿಂದ ನೋಡ್ಬೋದು. ಫೈಟರ್ ಜೆಟ್. ಓಕೆ, ಇನ್ನೂ ತುಂಬ ಹತ್ತಿರ ಇತ್ತು, ಬಟ್ ಇದು ಸ್ವಲ್ಪ ದೂರ ಇತ್ತು. ಆಗಲೇ ಒಂದಿತ್ತು, ಅದನ್ನು ಕ್ಯಾಪ್ಚರ್ ಮಾಡೋದು ಮರ್ತ್ಬಿಟ್ಟೆ. ಬಟ್ ಇಟ್ಸ್ ನೈಸ್. ಇವತ್ತೊಂದು ರಜೆ ಇದೆ, ಆದರೂ ನಂದು ಅಸೈನ್ಮೆಂಟ್ ನಡೆದಿದೆ. ಸಾರಿ, ಅಸೈನ್ಮೆಂಟ್ ಅಲ್ಲ, ನಂದು ಪ್ರಾಜೆಕ್ಟ್ ವರ್ಕ್ ಬರೀತಾ ಇದ್ದೀನಿ. ರಜೆಯಲ್ಲೂ ನಮಗೆ ಇದು ಇಲ್ಲ,
ಏನಂತೆ. ಸೊ ಗೈಸ್, ಇವತ್ತು ನಂದು ರಜೆ ಐತಿ, ಆದ್ರೂ ಸಿ ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಐ ಆಮ್ ರೈಟಿಂಗ್ ಮೈ ಪ್ರಾಕ್ಟಿಕಲ್ ನೋಟ್ಸ್. ಇರಿ ತೋರಿಸ್ತೀನಿ ನೋಡಿರಿ. ಜಿಯೋಗ್ರಫಿ ಪ್ರಾಕ್ಟಿಕಲ್ ನೋಟ್ಸ್ ಬರಿತಾ ಇದ್ದೀನಿ. 10 ಮಾರ್ಕ್ಸ್ ಐತಿ ಅದಕ್ಕೆ ಬರೋ ಅಂತೀನಿ, ಇಲ್ಲಾಂದ್ರೆ ನಾನು ಬರೀತಿದ್ದಿಲ್ಲ. 10 ಮಾರ್ಕ್ಸ್ ಬೇಕಂದ್ರೆ ಬರಿಬೇಕಾಗತ್ತೆ. ಇದು ನಾನು ಆ್ಯಕ್ಚುಲಿ ಬೇರೆಯವ್ರದ್ದು ನೋಡಿ ಕಾಪಿ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಫ್ರೆಂಡ್ ಯಾರೋ ಗ್ರೂಪಲ್ಲಿ ಬಿಟ್ಟಿದ್ದಾರೆ, ಅದನ್ನು ನೋಡಿ ಕಾಪಿ ಮಾಡಾಕ್ತೀನಿ. ಅವರೆಲ್ಲ ಕಾಟ್ ಹೊಡಿತಾರೆ, ಅಲ್ಲಿ ನಾನು ಕಾಟ್ ಹೊಡಿತೀನಿ. ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಯಾರ ಅಲ್ಲಿ ನಾನು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ಕೊಂಡು ಬರೋ ಅಂತೆ. ಈ ಥರ ಆಗಿದೆ ನೋಡಿರಿ. ಬೇರೆಯವ್ರ ಕಾಪಿ ನೋಡಿ ಮಾಡಿ ಬರೆದ್ರೆ ಹಿಂಗೆ ಆಗೋದು. ಸ್ಕೂಲಲ್ಲಿ ಇಲ್ಲ ಕಾಲೇಜಲ್ಲಿದ್ದರೆ ಮುಂದೆ ಕ್ಲಾಸಲ್ಲಿ ಇದ್ದರೆ ಎಲ್ಲ ಏನಾದರೂ ಬರ್ಕೋಬೋದು. ನಾವು ಅವಾಗ ಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಬರೀ ಎಕ್ಸಾಮ್ ಬರೋಕ್ಕೆ ಹೋಗೋರಿಗೆ ಹಿಂಗೆ ಬೇರೆಯವ್ರು ಏನು ಬಿಡ್ತಾರೆ ಅದನ್ನು ಕಾಪಿ ಮಾಡಬೇಕು. ಬಟ್ ಅದು ಕರೆಕ್ಟ್ ಮಾಡ್ಬೇಕು. ಆದರೆ ನಾನು ಸ್ವಲ್ಪ ಕಡೆ ಎಲ್ಲೆಲ್ಲಿ ಕಾಟ ಹೊಡೆದಾಳೆ ಅಕ್ಕಿ, ನಾನು ಅಲ್ಲೇ ಕಾಟ ಹೊಡೆದೀನಿ. ಇಟ್ ಲುಕ್ಸ್ ಲೈಕ್ ಸಿಮಿಲರ್. ಬಟ್ ಸ್ಪೆಲ್ಲಿಂಗ್ ಎಲ್ಲೆಲ್ಲಿ ತಪ್ಪಿತ್ತು ಅಲ್ಲೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದೇನಿರಲಿಲ್ಲ, ಬಟ್ ಸ್ವಲ್ಪ ಇತ್ತು, ಅದು ಬರಿತಾಯಿದ್ದೀನಿ. ಇದು ಭಾಳ ನಾನು ಇನ್ನೊಂದೇನು ಹೇಳಿ, ಇದು ಸ್ಟಡಿ ಬಗ್ಗೆ ಅಂದರೆ ಬರೆಯೋದಿರಲಿ ಓದೋದಿರಲಿ ಭಾಳ ದಿನ ಗ್ಯಾಪ್ ಮಾಡಿ ಆಮೇಲೆ ಇದು ಟಚ್ ಇರಲಿಲ್ಲಂಗೆ ಹೋಗ್ತೀವಲ್ಲ, ಇಟ್ ಫೀಲ್ ವೆರಿ ಬೋರಿಂಗ್. ಬರೆಯೋದು ಓದೋದು ಇವೆಲ್ಲ ಭಾಳ ಓದೋದಂದ್ರೆ ಒಮ್ಮಕ್ಳಾಯ್ತು ಇಲ್ಲಿ ಹತ್ತಲ್ಲ, ಬಟ್ ಬರೆಯೋದಿದ್ರೆ ಭಾಳ ಬೋರಿಂಗ್ ಅನಿಸುತ್ತೆ. ಟೈಮ್ ಒಂದಿಷ್ಟು ಬರೆಯೋಕ್ಕೆ ಟೈಮ್. ಇಂಥ ಅಸೈನ್ಮೆಂಟ್ ಸ್ಕೂಲಲ್ಲಿದ್ದಾಗ ಎಷ್ಟು ಬರ್ದಿಲ್ಲ ನಾವು, 40-50 ಪೇಜ್ ಒಂದೊಂದು ಇಂಥ ಬರ್ತೀವಿ. ಇದು ಬರೆಯೋಕ್ಕೆ ಆಗ್ತಿಲ್ಲ ನನಗೆ. 2 ತಾಸಿಂದ ಬರೀ ಎಷ್ಟು 20 ನಿಮಿಷದಿಂದ ಬರೀ 2 ಪೇಜ್ ಬರ್ತಿದ್ದೀನಿ. ಸಿ ದಿಸ್ ಈಸ್ ದ ರಿಯಾಲಿಟಿ. ಓಕೆ ಗೈಸ್, ಎಲ್ಲರದ್ದು ಊಟ ಆಯಿತಾ? ನಾನಿನ್ನೂ ಊಟ ಮಾಡಿಲ್ಲ, ಅಡುಗೆ ಮಾಡ್ಕೊಂಡು ತಿನ್ಬೇಕು ನಾವಿನ್ನು. ಓಕೆ, ಐ ವಿಲ್ ಸಿ ಯು ಲೇಟರ್. ಸೊ ಗೈಸ್, ನಾನು ಪಲಾವ್ ಮಾಡೀನಿ. ಪಲಾವ್ ತೋರಿಸ್. ನನ್ನ ತಟ್ಟಾಗಿದ್ದು ಖಾಲಿಗಿತ್ತು, ಸಾರಿ, ನಾನು ಮರ್ತು ಬಿಟ್ಟಿದ್ದೆ. ಇವಳು ಪಲಾವು ಇವಳು ಹಪ್ಪಳ ಕೇಳ್ತಾಳೆ. ಇದೆಂಥ ಕಾಂಬಿನೇಷನ್? ಪಲಾವ್ ವಿತ್ ಹಪ್ಪಳ, ಮಸ್ತ್ ಕಾಂಬಿನೇಷನ್. ಇಸ್ ಇಟ್? ಐ ಹೋಪ್ ನಿಂಗೆ ಚೆನ್ನಾಗಿ ಅನ್ನಿಸ್ಬೋದು. ಮಾಡ್ತಾರ ನೀನು? ನಾ ತಿಂದೆಪ್ಪ, ನಂಗೆ ಚೆನ್ನಾಗಿ ಅನ್ನಿಸ್ತು. ನಂಗೂ ಚೆನ್ನಾಗಿ ಅನಿಸ್ತು. ತಿಂತಾ ಇರಿ ಹಪ್ಪಳ ಖಾಲಿವರೆಗೂ ತಿಂತಾ ಇರಿ. ಪಲಾವ್ ಹೆಂಗಿದೆ ಹೇಳು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆಯಿತು. ಸೊ ಗೈಸ್, ನಾನು ಪಲಾವ್ ಮಾಡಿದ್ದೆ. ಐ ವಾಸ್ ಫೀಲಿಂಗ್ ಸೋ ಹಂಗ್ರಿ. ಸೊ ಎದ್ದು ಪಲಾವ್ ಮಾಡಿದೆ. ಇವತ್ತು ಫಸ್ಟ್ ಅಲ್ಲ, ನಾನು ಆಫಲ್ಲಿ ಇದು ಆಫ್ಟರ್ನೂನ್ ಅಡುಗೆ ಮಾಡಿದ್ದೆ ಶಾಕ್ ಆಯಿತು ಅಲ್ಲ. ನಾನು ಇದೇ ಫಸ್ಟ್ ರೀ, ಇವತ್ತೇ ಫಸ್ಟು. ವೀಕ್ ಆಫಲ್ಲಿ ನಾನು ಏನು ಹಾಂ ವೀಕ್ ಆಫ್ ಅಂದರೆ ರಜೆ ಇದ್ದಾಗ ನಾನು ಇವತ್ತೇ ಫಸ್ಟು ಅಡುಗೆ ಮಾಡಿದ್ದೆ. ಐ ಆಮ್ ರೈಟಿಂಗ್ ದೇರ್. ಬರಿತಾ ಇದ್ದೆ, ಬರೋದು ಹೋಗಿ ಹೊಟ್ಟೆ ಶಾಕ್ತಿತ್ತು, ಅದಕ್ಕೆ ಅಡುಗೆ ಮಾಡಿದೆ. ಓಕೆ, ನಾವು ಇವತ್ತು ನೈಟ್ ಬದನೆಕಾಯಿ ಪಲ್ಯ, ಯಾವಾಗ ನೋಡಿದ್ರು ಬದನೆಕಾಯಿನ ಮಾಡ್ತಾರೆ ಅಂದ್ಕೋಬೇಡಿ. ನಾವು ಇವತ್ತು ಮಾಡಿದ್ದು ಭಾಳ ದಿನ ಆದಮೇಲೆ ಬದನೆಕಾಯಿ ಪಲ್ಯ, ಚಪಾತಿ, ಕುಕುಂಬರ್, ನಿಕ್ಕತ್. ಮತ್ತು ನೀನು ತೋರಿಸಲ್ ಬಿಡವಾ, ನೀನು ಇರೋಣಿದ್ದಾಳೆ ನನ್ನ ಪಕ್ಕದಲ್ಲಿ, ಕತ್ರಿನ ಕಾಯ್ತಿದ್ದಾಳೆ, ಅವಳಿಗೆ ತೋರಿಸಲ್ಲ. ಓಕೆ ನೋಡಿ, ನಾನು ಕಾಣಂತೀನಿ ನೋಡು, ಆ ಕಡೆ ನಾನು ಕಾಣಂತೀನಿ ನೋಡು. ಸೊ ಗೈಸ್, ನಾವು ಇವತ್ತು ಪಲ್ಯ ಹೇಗಿತ್ಲೆ? ಪಲ್ಯ ಬೋಲೋಜಿ ಆ್ಯಸ್ ಮೀ. ಓಕೆ ಗೈಸ್, ಇವಳು ಕರೆಕ್ಟಾಗಿ ಹೇಳ್ತಿಲ್ಲ, ಬಟ್ ಓ ಮೈ ಗಾಡ್, ಸೊ ಸ್ಪೈಸಿ ಇಲ್ಲ. ಸಾಕು ಮತ್ತೆ ತಿನ್ನಲಿಲ್ಲ ರಿಯಲಿ. ಸೊ ಥ್ಯಾಂಕ್ ಯು ಫಾರ್ ದಟ್. ಪಲ್ಯ, ಚಪಾತಿ, ತಟ್ಟೆ. ಎಲ್ಲರದ್ದು ಎಲ್ಲ ಊಟ ಮುಗೀತು, ಎಲ್ಲ ಬೆಳಗಿಂದ ಬರಿತಾಯಿದೆ. ಬರೆಯೋದೇ ಮುಗಿತಿಲ್ಲ. ಪ್ಲೀಸ್ ಯಾರಾದರೂ ಬಂದು ಹೆಲ್ಪ್ ಮಾಡಿ ಬರೆದು ಕೊಡಿ. ತುಂಬ ದಿನ ಆದಮೇಲೆ ಬರಿತಿದ್ದೀನಿ, ಕೈ ಮುಂದೆ ಹೋಗ್ತಿಲ್ಲ, ಹಿಂದೆ ಬರ್ತಿಲ್ಲ. ಮೈ ಹ್ಯಾಂಡ್ ಇದು ಹರ್ಟಿಂಗ್. ಪ್ಲೀಸ್ ಯಾರಾದರೂ ಬರೆಯೋರಿದ್ದರೆ ಬರೀರಿ, ಬರೆದು ಕೊಡಿ.